ನಮ್ಮ ಮೀಟಿಂಗ್ ಹಂಗಿರ್ಲಿ, ನೀನ್ ಏನ್ಲ ಮಾಡ್ತಾ ಇದೀಯಾ? ನಾನೇನವ ಮಾಡ್ದೆ? ಏನ್ಲ ಬಾಕಿ ಉಳಿಸಿದ್ಯಾ ನೀನು? ನೀನ್ ಏನ್ ಮಾಡ್ತಾ ಇದೀಯ ಅನ್ನೋ ಜ್ಞಾನನಾದ್ರೂ ಆಯ್ತಾ ಇಲ್ವಾ ನಿನ್ಗೆ? ಅವಳನ್ನ ಈ ಮನೆ ಸೊಸೆ ಅಂತ ನನ್ನ ಕೈಲಿ ಇನ್ನೂ ಒಪ್ಕೊಳಕ್ಕೆ ಆಯ್ತಾ ಇಲ್ಲ. ಅಂಥದ್ರಲ್ಲಿ ಅವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ ಸಾಲದು ಅಂತ ಈಗ ಊರ್ ಬೇರೆ ಸುತ್ತಕ್ ಕಳಿಸ್ತಾ ಇದೆಯಲ್ಲ, ನೀನ್ ಬುದ್ಧಿ ಏನಾರ ತಲೆಯಲ್ಲಿ ಐತಾ ಇಲ್ಲ ಅದನ್ನ ಎಲ್ಲಾದ್ರೂ ಬಾಡಿಗೆಗೆ ಬಿಟ್ಬಿಟ್ಟಿದ್ಯಾ ಹೆಂಗೆ? ನೀನೇನವ ನೀನು ಏನೇನೋ ಮಾತಾಡ್ಕೊಂಡು ಸುಮ್ಕಿರವ ಸಾಕು. ಅತ್ತೆ ಹೇಳಿದ್ರಲ್ಲಿ ಏನ್ರಿ ತಪ್ಪು? ಅವ್ರಿಗಂತ ಬುದ್ಧಿ ಇಲ್ಲ ಅಂದ್ರೆ ನೀವಾದ್ರೂ ಅವ್ರಿಗೆ ಬುದ್ಧಿ ಹೇಳ್ಬಾರ್ದಾ? ನೋಡ್ಲಾ, ನೀನ್ ಅವಳಿಗೆ ಸಲಿಗೆ ಕೊಡ್ತಾ ಇರೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಕಣ್ಲ. ಈ ಅಜ್ಜಿ ಮತ್ತೆ ಅತ್ತೆ ಸೇರ್ಕೊಂಡು ಹೇಗಾದ್ರೂ ಮಾಡಿ ಆ ಭಾವನಾನ ಈ ಮನೆಯಿಂದ ಹೊರಗೆ ಹಾಕಿದ್ರೆ ನನ್ನ ದಾರಿ ಸಲೀಸಾಗುತ್ತೆ. ಆದ್ರೆ ಏನ್ ಮಾಡ್ಲಿ, ಮಾವ ಅವಳ ಪರವಾಗಿ ಮಾತಾಡ್ಕೊಂಡು ಎಲ್ಲ ಹಾಳು ಮಾಡ್ತಿರ್ತಾರೆ. ಇಲ್ಲ ಕಣವ, ಈಗ ಏನಾಗ್ಬಿಟ್ಟಿದೆ ಅಂತ ನೀವು ಇಬ್ರು ಸೇರ್ಕೊಂಡು ಹಿಂಗಾಡ್ತಾ ಇದ್ದೀರಾ? ಹೊಸಿ ನನ್ನ ಮಾತನ್ನು ಕೇಳಿ. ನಾನು ನಿಮ್ಗೆ ಅವತ್ತೇ ಹೇಳಿದ್ನೋ ಇಲ್ವೋ? ಅವಳು ನಮ್ಮನೆ ಸೊಸೆ ಹೆಂಗಾದ್ಲು ಅನ್ನೋದು ಮುಖ್ಯ ಅಲ್ಲ ಕಣವ. ಜನಗಳ ಕಣ್ಗೆ ಅವಳು ನಮ್ಮನೆ ಸೊಸೆ ಆಟೆಯ. ಅವಳು ನಮ್ಮನೆ ಸೊಸೆ ಅಂತ ನಾವು ಒಪ್ಕೊಂಡಿಲ್ಲ ಅಂತ ಏನಾದರೂ ಪೇಪರ್ನವ್ರಿಗೆ ಟಿವಿಯವ್ರಿಗೂ ಗೊತ್ತಾಗ್ಬಿಟ್ರೆ ಬೆಳಗಿಂದ ಸಂಜೆ ಅವ್ರಿಗೂ ಹಾಕೊಂಡು ರುಬ್ಬಾಕ್ಬಿಡ್ತಾರೆ ಆಟೆಯ. ನೋಡವಾ, ನಾವು ಕೆಲವೊಂದು ವಿಷಯನ ಸಾಧಿಸ್ಕೋಬೇಕಾಯ್ತದೆ, ಇನ್ನೊಂದು ಕೆಲವು ವಿಷಯಗಳನ್ನ ಅನುಸರಿಸ್ಕೋಬೇಕಾಯ್ತದ ಕಣವ. ಅದಕ್ಕೆ ನಾನು ಇರ್ಲಾರ್ದವರು ಇರುವೆ ಬಿಟ್ಕೊಂಡಂಗೆ ಆಡ್ತಾರೆ ಅಂತ ಅನ್ಸ್ಕೋಬಾರ್ದು ಅಂತ ಸುಮ್ಕೆ ಇವನಿ. ಹೆಂಗು ಇವಾಗ ನಾವು ಜನಗಳ ಕಣ್ಗಳು ನಮ್ಮನೆ ಸೊಸೆ ಅಂತ ಹೇಳ್ಕೊಂಡು ನಾಟಕ ಆಡ್ತಾ ಇದ್ದೀವಿ. ಹಂಗೆ ಇದ್ಬಿಡೋದು ಒಳ್ಳೇದಲ್ವೇ? ಇಷ್ಟ ಇಲ್ಲ ಅಂದ್ರೆ ಯಾಕೆ ನಾಟಕ ಆಡ್ಬೇಕು? ಅವಳು ನಮ್ಮನೆ ಸೊಸೆ ಆಗೋದು ನಮ್ಗೆ ಇಷ್ಟ ಇಲ್ಲ ಅಂತ ನಿಮ್ಮ ಮಗನಿಗೆ ನೀವು ಹೇಳಬೇಕು. ನೀವೇನಮ್ಮಿ ನೀನು ನನಗೂ ಟೆನ್ಷನ್ ಕೊಟ್ಕೊಂಡು ನಿಮ್ಗಳ ಜೊತೆ ಮಾತಾಡ್ಕೊಂಡಿರೋದೇ ಆಗೋಗೈತೆ ನನಗೆ. ಹೋಗಮ್ಮಿ ಒಳಗೋಗಿ ಏನಾದ್ರು ಕೆಮ್ಮೆ ಇದೆ ನೋಡೋಗಮ್ಮಿ. ಬೆಳಿಗ್ಗೆ ಆದ್ರೆ ಇದೇ ಆಗೋಯ್ತು ನನ್ನ ಕತೆ. ಹೇಳಿ ಜಯಂತ್ ಅವರೇ, ಇವಾಗ ಅವ್ರು ಹೇಗಿದ್ದಾರೆ? ಸಮಾಧಾನವಾಗಿದ್ದಾರಾ? ಇಲ್ಲ ಡಾಕ್ಟರ್, ಇನ್ನೂ ಶಾಕ್ನಲ್ಲೇ ಇದ್ದಾರೆ. ಅದಕ್ಕೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವಾಟ್? ಅವ್ರ ಸಿಚುವೇಶನ್ ಹೇಗಿದೆ ಅಂತ ಗೊತ್ತಿದ್ರು ಅವ್ರನ್ನ ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ? ಅವರೆಷ್ಟು ವೀಕ್ ಇದ್ದಾರೆ ಅಂತ ನಿಮಗೆ ಗೊತ್ತು. ಅವ್ರಿಗೆ ಇವಾಗ ತಾನೇ ಪ್ರಜ್ಞೆ ಬಂದಿದೆ. ಅವ್ರಿರೋ ಸಿಚುವೇಶನ್ಗೆ ಇನ್ನೂ 2-3 ದಿನ ಡಿಸ್ಚಾರ್ಜ್ ಮಾಡೋದಕ್ಕಾಗಲ್ಲ. ಅದು ನನಗೆ ಅರ್ಥ ಆಗ್ತದೆ ಡಾಕ್ಟರ್. ಆದರೆ ಜಾನ್ವಿಯವರು ಇಲ್ಲಿ ಹೆಚ್ಚಿನ ದಿನ ಇದ್ದಷ್ಟು ಮಗುವಿನ ಬಗ್ಗೆನೇ ಯೋಚನೆ ಮಾಡ್ತಾರೆ. ಅದಕ್ಕೆ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗೋದು ಬೆಟರ್ ಏನು ಅಂತ ನಂಗೆ ಅನ್ನಿಸ್ತಾ ಇದೆ. ನೀವೇನೇ ಹೇಳಿದ್ರು ನಾನು ಅವ್ರನ್ನ ಡಿಸ್ಚಾರ್ಜ್ ಮಾಡೋದಿಲ್ಲ ಜಯಂತ್. ನನಗೆ ಅವ್ರ ಆರೋಗ್ಯನೇ ಮುಖ್ಯ. ಡಾಕ್ಟ್ರೇ, ನೀವು ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೀವು ಹೇಳಿದ್ರೆ ಇಂಥ ಊರಿಂದ ಅವ್ರ ತಾಯಿನ ಕರೆಸ್ಬಿಟ್ಟಿದ್ದೀನಿ. ಅವ್ರ ಹಾರ್ಟ್ ಪೇಷಂಟ್ ಬೇರೆ. ಈಗ ಈ ಮಗು ಹೋಗಿದೆ ಅನ್ನೋ ವಿಷಯ ಏನಾದರೂ ಗೊತ್ತಾದರೆ ಏನು ಏರ್ಪೇರಾಗುತ್ತೋ ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಅವರು ನೋಡ್ಕೊಳ್ಳ ಇವರು ನೋಡ್ಕೊಳ್ಳ, ನೀವೇ ಹೇಳಿ. ನೋಡಿ, ಅವರಾಗಲೇ ಆಸ್ಪತ್ರೆಗೆ ಬರ್ತೀವಿ ಅಂತ ಕೂತ್ಕೊಂಡಿದ್ದಾರೆ. ನಾನು ಜಾನ್ವಿರನ್ನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಹೇಗೂ ಬಂದಿದ್ದೀನಿ. ಈಗೇನಾದರೂ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ಡಾಕ್ಟರ್ ಪ್ಲೀಸ್ ಡಿಸ್ಚಾರ್ಜ್ ಮಾಡ್ಕೊಟ್ಬಿಡಿ. ಹಾಗಂತ ಎಷ್ಟು ದಿನ ಅಂತ ವಿಷಯ ಮುಚ್ಚಿಡೋಕ್ಕಾಗತ್ತೆ ಜಯಂತ್? ಒಂದಲ್ಲ ಒಂದಿನ ಅವ್ರಿಗೆ ಬೇರೆಯವರಿಂದ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ನೀವೇ ಹೇಳೋದು ಒಳ್ಳೇದಲ್ವಾ? ಐ ಅಗ್ರಿ, ಖಂಡಿತ ಹೇಳ್ತೀನಿ. ಆದರೆ ಅದಕ್ಕೆ ಮುಂಚೆ ನನ್ನ ಚಿನ್ನು ಮರಿ ಜಾನ್ವಿಯವರು ಹುಷಾರಾಗಬೇಕು, ಅದು ಮುಖ್ಯ. ಪ್ಲೀಸ್ ಡಾಕ್ಟ್ರೆ, ಅವ್ರ ಕುಟುಂಬದವರೆಲ್ಲ ಇದ್ದಾರೆ. ಅವ್ರ ಜೊತೆಗಿದ್ರೆ ಇವ್ರಿಗೂ ಸಮಾಧಾನ ಆಗುತ್ತೆ. ಬೇಗ ದಯವಿಟ್ಟು ಡಿಸ್ಚಾರ್ಜ್ ಮಾಡಿಕೊಡಿ. ನೀವಿಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಾನು ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ. ಬಟ್ ಇದರಿಂದ ಅವ್ರಿಗೇನೇ ಪ್ರಾಬ್ಲಮ್ ಅಂದರೂ ನಾನು ಹೊಣೆ ಅಲ್ಲ. ಡಿಸ್ಚಾರ್ಜ್ ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ನೀವು ಕರ್ಕೊಂಡು ಹೋಗ್ಬೋದು. ಸರಿ ಡಾಕ್ಟ್ರೆ. ಅವ್ರು ಇಲ್ಲೇ ಇದ್ದಾರೆ ಅಂತ ಹೇಳಿದೆ ಯಾರೂ ಕಾಣಿಸ್ತಾ ಇಲ್ವಲ್ಲಮ್ಮ? ಇಲ್ಲ ಮಾವ, ನಾವಾಗಲೇ ಬಂದಾಗ ಅವ್ರು ಇದೇ ವಾರ್ಡಲ್ಲಿ ಇದ್ರು. ಈಗ ನೋಡಿದ್ರೆ ಇಲ್ಲ, ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಿಲ್ಲ. ಸಿಸ್ಟರ್ ಸಿಸ್ಟರ್, ಒಂದು ನಿಮಿಷ ಬನ್ನಿ. ಇಲ್ಲಿ ಅಡ್ಮಿಟ್ ಆಗಿದ್ರಲ್ಲ, ಅವ್ರು ಎಲ್ಲಿ ಹೋಗಿದ್ದಾರೆ? ಡಿಸ್ಚಾರ್ಜ್ ಮಾಡ್ಕೊಂಡು ಅವಾಗಲೇ ಮನೆಗೆ ಹೋದ್ರು.
ಮನೆಗೆ ಹೋಗ್ತೀರಾ? ಅಲ್ಲ, ಇಷ್ಟು ಅರ್ಜೆಂಟಾಗಿ ಯಾಕೆ ಹೋದ್ರು? ನಾವು ಹೋಗಿ ಕೇಳಿದಾಗ ಇನ್ನೂ ಎಚ್ಚರಿಕೆ ಆಗಿಲ್ಲ, ಎಚ್ಚರಿಕೆ ಆದ ಕೂಡಲೇ ತಿಳಿಸ್ತೀನಿ ಅಂತ ಬೇರೆ ಹೇಳಿದ್ರು. ಇವ್ರು ನೋಡಿದ್ರೆ ಹೋಗ್ಬಿಟ್ಟಿದ್ದಾರೆ. ಹೋಗ್ಲಿ ಬಿಡಮ್ಮ, ಅವ್ರಿಗೇನು ಕೆಲಸ ಇತ್ತೋ ಏನೋ, ಹೋಗಿದ್ದಾರೆ. ಇಲ್ಲ ಅತ್ತೆ, ಅವ್ರು ಎಚ್ಚರಿಕೆ ಆಗಿದ ತಕ್ಷಣ ನಮಗೆ ತಿಳಿಸ್ತಾರೆ ಅಂತ ಹೇಳಿದ್ರು. ಅಷ್ಟು ಅರ್ಜೆಂಟಾಗಿ ಯಾಕೆ ಹೋದ್ರೋ ಏನೋ ಗೊತ್ತಾಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ನೋಡಿ ಮಾತಾಡಿಸ್ಬೇಕಾಗಿತ್ತು. ಛೇ, ಅವ್ರನ್ನ ನೋಡಿ ಮಾತಾಡ್ಸೋಕ್ಕಾಗಿಲ್ಲ ಅಂತ ತುಂಬ ಬೇಸರ ಆಗ್ತಾ ಇದೆ. ಏನೋ ಮಾವ, ಅವ್ರ ಹೆಂಡ್ತಿನೆಲ್ಲ ಮೀಟ್ ಮಾಡಬೇಕು ಅಂದಾಗ ಹೀಗಾಗೋಗುತ್ತೆ. ತನು, ನೀನೇನು ಬೇಜಾರು ಮಾಡ್ಕೊಳ್ಬೇಡಮ್ಮ. ಡಾಕ್ಟರ್ ಹೇಗಿದ್ರು ಅಪ್ಪನ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಆನ್ ದ ವೇ ಹೋಗ್ತಾ ಅವ್ರನ್ನ ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ. ಅಪ್ಪ, ಇವಾಗ ಯಾಕೆ? ಇನ್ನೊಂದಿನ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ರೆ ಆಯ್ತಲ್ವಾ? ಇವನೊಬ್ಬ ಯಾವಾಗಲೂ ಹೀಗೆ, ಆಮೇಲೆ ಮಾಡೋಣ ಆಮೇಲೆ ನೋಡೋಣ ಅಂತಾರೆ. ನೋಡು, ಜಯಂತ್ ಅವರು ಎಂಥ ಒಳ್ಳೆ ಮನುಷ್ಯ, ಎಂಥ ಸಂಸ್ಕಾರ ಇರುವಂಥ ಮನುಷ್ಯ. ನಾವು ಅವ್ರ ಸುಖದಲ್ಲಿದ್ದಾಗ ಮಾತ್ರ ಅವ್ರ ಜೊತೆಯಾಗಿರಬಾರ್ದು, ಅವ್ರ ಕಷ್ಟ ದುಃಖದಲ್ಲೂ ಜೊತೆಯಾಗಿರ್ಬೇಕಣ. ಏನು ಮಾತಾಡೋದು ಬೇಡ, ಹೋಗಿ ನೋಡ್ಕೊಂಡು ಹೋಗೋಣ. ಏನಂತೀವ? ಸರಿ ಮಾವ. ತಾನು ಹೇಳೋದನ್ನ ಮುಗೀತು, ಹೋಗೋಣಮ್ಮ. ನೀನೇನಂತಿಲ್ಲ ಅಂತ? ಸರಿ ಹೋಗೋಣ. ಮಾಮ, ಅಪ್ಪನ್ನ ಡಿಸ್ಚಾರ್ಜ್ ಮಾಡಿಸೋದ್ರ ಬಗ್ಗೆ ನೋಡೋಣ.